ತುಂಬಾ ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಸ್ಟಾಕ್ ಮಾರ್ಕೆಟ್ ಮಾಡ್ಬೇಕಾದ್ರೆ ನಾನು ಚೆನ್ನಾಗಿ ಓದಿರಬೇಕು, ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇರಬೇಕು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಆ ಥರ ಏನಿಲ್ಲ ಸರ್. ನಾವು ಎಮ್.ಟೆಕ್ ಮಾಡಿರೋದನ್ನೆಲ್ಲ ಇಲ್ಲಿ ಸ್ಟಾಕ್ ಮಾರ್ಕೆಟ್ನಾಗ ಅಪ್ಲೈ ಮಾಡೋಕೆ ಆಗಂಗಿಲ್ಲ. ಇಲ್ಲಿ ಏನಿದ್ರು ಬೇಸಿಕ್ಸ್ ಪ್ಲಸ್ ಮಾಡೋದು ಮೈನಸ್ ಮಾಡೋದು ಒಂದು ಗೊತ್ತಿದ್ರೆ ಸಾಕು. ಸರ್ ಹೇಳಿದ್ದು ನಿದ್ರೆಯಲ್ಲೂ ದುಡ್ಡು ಮಾಡ್ಬೋದು ಅಂತ ಆ ವರ್ಡ್ ನನಗೆ ತುಂಬಾ ಇದು ಅನಿಸ್ತು. ಸೊ ಇವಾಗ ಯಾವ ಟೆಕ್ನಿಕ್ ಮಾಡ್ತಾ ಇದ್ದೀರಾ, ಹೆಂಗ್ ದುಡ್ಡು ಮಾಡ್ತಾ ಇದ್ದೀರಾ, ನಿಮ್ಮ ಅನಾಲಿಸಿಸ್ ಏನು? ಫಸ್ಟ್ ಮೇನ್ ಬಂದು ಇವಾಗ ಸೊ ಲಾರ್ಜ್ ಕ್ಯಾಪ್ ಅಲ್ಲಿ ನೀವೇನಾದ್ರು ಇನ್ವೆಸ್ಟ್ ಮಾಡಿದ್ರೆ ಮನೆ ಮೇಲೆ ಇರೋ ಒಂದು ಸ್ವಲ್ಪ ಒಂದು ಏನೋ ಟಾರ್ಪಲ್ ಗಿರ್ಪಲ್ ಹಾರ್ಕೊಂಡು ಹೋಗ್ಬಿಡುತ್ತೆ. ಮಿಡ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮೇಲ್ಗಡೆ ಇರೋ ರೂಫ್ ಚಾವಣಿ ಹೋಗ್ಬಿಡುತ್ತೆ. ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಗೋಡೆಗಳು ಸಮೇತ ಹೋಗ್ಬಿಡುತ್ತೆ, ರೂಫ್ ಗೀಫ್ ಏನು ಇರಲ್ಲ. ಬೇರೆ ಕಡೆಗೆ ಎಲ್ಲಿಗೆ ನಾನು ಕ್ಲಾಸಸ್ಸಿಗೆ ಹೋಗಿಲ್ಲ, ಬಂದಿರೋದೇ ಡೈರೆಕ್ಟ್ ಟಿಡಿಗೆ ಬಂದಿರೋದು. ಟಿಡಿ ಇಸ್ ದಿ ಬೆಸ್ಟ್. ಸೊ ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಟಿಡಿ ಸಾಧಕರು. ಇವತ್ತು ನಮ್ಮ ಜೊತೆ ಇದ್ದಾರೆ ಗುರುಶಾಂತ್ ಅವರು. ಸೊ ಇವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸರ್ಟೆನ್ ಪ್ರಾಫಿಟ್ಸ್ ಮಾಡಿದ್ದಾರೆ. ಎಷ್ಟು ಪ್ರಾಫಿಟ್ ಮಾಡಿದ್ದಾರೆ, ಯಾವ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸೊ ನಮಸ್ತೆ ಕರ್ನಾಟಕ, ಇವತ್ತು ನಮ್ಮ ಜೊತೆ ಇದ್ದಾರೆ ಟಿಡಿ ಸಾಧಕರು ಗುರುಶಾಂತ್ ಅವರು. ಸೊ ಇವರು ಟ್ರೇಡಿಂಗ್ ನಲ್ಲಿ ಒಂದು ಸಾಧನೆ ಮಾಡಿದ್ದಾರೆ. ಏನು ಸಾಧನೆ ಮಾಡಿದ್ದಾರೆ, ಸ್ಟಾಕ್ ಮಾರ್ಕೆಟ್ ಹೇಗೆ ಬಂದರು, ಇವ್ರನ್ನ ಜರ್ನಿ ತಿಳ್ಕೊಳ್ಳೋಣ. ಸೊ ಇವರೊಬ್ರು ಐ ಟಿ ಎಂಪ್ಲಾಯ್ ಆಗಿ ಐ ಟಿ ಕೆಲಸ ಮಾಡಿಕೊಂಡು ಸಹ ಸ್ಟಾಕ್ ಮಾರ್ಕೆಟಲ್ಲಿ ಆಕ್ಟಿವ್ ಆಗಿ ಪ್ಯಾಸಿವ್ ಆಗಿ ಇನ್ವೆಸ್ಟ್ ಮಾಡಿಕೊಂಡು ಹೇಗೆ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಸೊ ನೀವು ಸ್ಟಾರ್ಟಿಂಗಲ್ಲಿ ಪುಟ್ಟ ಹೆಜ್ಜೆ ಇಟ್ಕೊಂಡು ಸ್ಟಾಕ್ ಮಾರ್ಕೆಟ್ ಬಂದ್ರಿ ನಮ್ಮ ಟಿಡಿ ವಿದ್ಯಾರ್ಥಿಯಾಗಿ. ಇವತ್ತು ಒಂದು ಸ್ವಲ್ಪ ಸಾಧನೆ ಮಾಡಿ ಪ್ರಾಫಿಟ್ ಮಾಡಿ ತೋರಿಸ್ತಾ ಇದ್ದಾರೆ ಇಡೀ ಕರ್ನಾಟಕ ಜನತೆಗೆ. ಸೊ ಈ ಸ್ಟಾಕ್ ಮಾರ್ಕೆಟ್ ಅನ್ನೋದು ನಿಮ್ಮ ತಲೆಗೆ ಯಾವಾಗ ಬಂತು, ಇದರ ಒಂದು ವರ್ಡನ್ನು ಯಾವಾಗ ಕೇಳಿದ್ರಿ? ಸರ್, ನನ್ನ ಹೆಸರು ಗುರುಶಾಂತ್ ಅಂತ ಹೇಳಿ, ನಮ್ಮೂರು ದಾವಣಗೆರೆ. ಓಕೆ, ಫಸ್ಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನನಗೆ ಗೊತ್ತಾಗಿದ್ದು 2011ರಲ್ಲಿ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದಾಗ. ಸೊ ಆವಾಗ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಥರ ಮಾಡಬೇಕು ಏನು ಅನ್ನೋದು ಗೊತ್ತಿದ್ದಿಲ್ಲ. ಸೊ ನಾನು ಅವಾಗ ಬ್ಲೈಂಡಾಗಿ ಒಂದೆರಡು ಸ್ಟಾಕ್ ತೊಗೊಂಡಾಗ ಆ ಸ್ಟಾಕು ಪೂರ ಡೌನ್ಗೆ ಹೋಗ್ಬಿಡ್ತು. ಡೌನ್ಗೆ ಹೋದಾಗ ನಾನು ನನಗೆ ಇದು ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ನಮ್ಮ ತಂದೆಯವ್ರನ್ನ ಕೇಳಿದೆ. ಅವ್ರು ಹೇಳಿದರು, ಹಾಕಿದೀಯಾ, ಇರಲಿ ಬಿಟ್ಬಿಡು, ನೋಡೋಣ ಬಂದಾಗೆ ಕೊಡೋಣ, ಅದು ಸ್ಟಾಕ್ ಮಾರೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅವತ್ತಿನ ಸ್ಟಾಕ್ನ ಹಾಗೆ ಹೋಲ್ಡ್ ಮಾಡಿದ್ದೀನಿ, ಇವತ್ತಿನವರೆಗೂ ಮಾರಿಲ್ಲ. ಸೊ ಅದು ಸ್ಟಾಕು 10 ಟಾಟಾ ಮೋಟರ್ಸು, ಅದು ಸ್ಪ್ಲಿಟ್ ಆಗಿ ಇವತ್ತು 50 ಟಾಟಾ ಮೋಟರ್ಸ್ ಆಗಿದೆ. ಸೊ ಈಗ ಅದು ಟರ್ನ್ ಆಗಿದೆ ಪ್ರಾಫಿಟ್ಟಿಗೆ. ಸೊ ಅದನ್ನು ಹೋಲ್ಡ್ ಇಟ್ಕೊಂಡಿದ್ದೀನಿ, ಇನ್ನು ಮಾರಿಲ್ಲ. ಅದು ಫಸ್ಟ್ ಸ್ಟಾಕ್ ನಂದು ಅವಾಗ ತೊಗೊಂಡಿದ್ದೆ. ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಸರ್ ಅವಾಗ? 2011ನಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗೆ 10 ಸ್ಟಾಕ್ಸ್ ಅಷ್ಟೇ ತೊಗೊಂಡಿದ್ದು. ಅವಾಗೇ ಅದು 1000 ರೂಪೀಸ್ ಇತ್ತು. 1000 ರೂಪೀಸ್ ಇದ್ದಿದ್ದು ಏಕ್ದಮ್ ಅದು ಡೌನ್ ಆಗಿ 150-200ಗೆ ಬಂದುಬಿಡ್ತು. ಸೊ ಹಾಗಾಗಿ ನಾನು ಅವಾಗ ಸ್ಟಾಕ್ ಮಾರ್ಕೆಟ್ ನನಗೆ ಯಾಕೋ ಸೆಟ್ ಆಗ್ತಾ ಇಲ್ಲ ಅಂಥೇಳಿ ನಾನು ಸ್ಟಾಪ್ ಮಾಡಿ ಲಾಸ್ ಬುಕ್ ಮಾಡೋಣ ಅಂದೆ. ಆದರೆ ನಮ್ಮ ಅಪ್ಪಾಜಿ ಬೇಡ, ಮಾರಕ್ಕೆ ಹೋಗಬೇಡ, ಇರಲಿ ಬಿಡು, ಅದೇನು ಟಾಟಾ ಮೋಟರ್ಸು ಯಾವಾಗಾದರೂ ಬರುತ್ತೆ, ಬಂದಾಗ ಮಾರೋಣ ಅಂತಂದರು. ಸೊ ಹಾಗಾಗಿ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊತ ಬಂದಿದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್ ಲೆಸನ್ ಸರ್. 10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಹೌದು ಸರ್. 10,000 ಆಲ್ಮೋಸ್ಟ್ 200 ರೂಪಾಯಿಗೆ ಬಂದುಬಿಟ್ಟಿದೆ. ಸರಿ, 2,000 ರೂಪಾಯಿಗೆ ಬಂದು 10,000 ರೂಪಾಯಿ ಆದವಾಗ ಪ್ರತಿಯೊಬ್ಬರಿಗೂ ಸ್ಟಾಕ್ ಮಾರ್ಕೆಟ್ ಬಿಟ್ಟು ಹೋಗೋಣ ಅಂತಾನೆ ಅನ್ಸುತ್ತೆ. ಹೌದು ಸರ್. ಸೊ ನಿಮಗೂ ನಿಮಗೂ ಅನಿಸ್ತಾ ಇದೆ, ಎಲ್ಲರಿಗೂ ಅನ್ಸುತ್ತೆ. ಇಡೀ ಕರ್ನಾಟಕ ಜನತೆ ಯಾರ್ಯಾರು ವಿಡಿಯೋ ನೋಡ್ತೀರಾ, ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಸ್ಟಾಕ್ ಮಾರ್ಕೆಟ್ ನಂದಲ್ಲ, ಬಿಟ್ಟು ಹೋಗೋಣ ಅಂತ ಅನ್ಸುತ್ತೆ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇರೋ ನೇಚರೇ ಹಂಗಿರುತ್ತೆ, ಪ್ರತಿಯೊಬ್ಬರಿಗೂ ಶಾಕ್ ಹೊಡೆಯುತ್ತೆ. ಸೊ ಸ್ವಲ್ಪ ಜನಕ್ಕೆ ಶಾಕ್ ಹೊಡೆದು ಬಿದ್ದೋಗ್ತಾರೆ, ಮತ್ತೆ ಬರಲ್ಲ. ಸ್ವಲ್ಪ ಜನ ಇಲ್ಲಿ ದುಡ್ಡಿದೆ ಅಂತ ಕೇಳಿರ್ತಾರೆ, ಎಲ್ಲೋ ಒಂದು ಕಡೆ ಕೇಳಿರ್ತಾರೆ, ದುಡ್ಡು ನೋಡಿರ್ತಾರೆ. ಅವರು ದುಡ್ಡು ಮಾಡ್ತಾರೆ ಅಂದ್ರೆ ನಾನು ಮಾಡ್ತೀನಿ ಅಂತ ಒಂದು ಹಠ ಇರುತ್ತೆ. ಬಟ್ ಸೊ ಆ ಟೈಮಲ್ಲಿ ನಿಮಗೆ ಪ್ರೋತ್ಸಾಹ ಕೊಟ್ಟಿದ್ದು ನಿಮ್ಮ ತಂದೆಯವರು. ಸೊ ಡೆಫಿನೆಟ್ಲಿ ಸೊ ಅವ್ರು ಹೇಳಿದ್ದು ಒಂದು ಮಾತು, ಹೋಲ್ಡ್ ಮಾಡು. ಸೊ ಇವಾಗ ಅದೇ ಟಾಟಾ ಮೋಟರ್ಸ್ ಶೇರು ಐ ಥಿಂಕ್ ನಿಮಗೆ 1:5 ಬೋನಸ್ಸು ಕೊಟ್ಟಿದೆ. ಜೊತೆಗೆ ಆ ಶೇರು 700-800 ರೂಪಾಯಿ ಸಮಥಿಂಗ್ ಅಲ್ಲಿ ಇವತ್ತು ಟ್ರೇಡ್ ಆಗ್ತಾ ಇದ್ರು ಸಹ. ಸೊ ದುಡ್ಡು 10,000 ಹೋಗಿ 45,000 ಆಗಿದೆ. ಜಸ್ಟ್ ಒಂದು ಸ್ಪ್ಯಾನ್ ಆಫ್ ಒಂದು 12-13 ಇಯರ್ಸ್ ಅಲ್ಲಿ. ಇಟ್ಸ್ ಅ ಗ್ರೇಟ್ ರಿಟರ್ನ್. ಸೊ ಬ್ಯಾಂಕಲ್ಲಿ ಇಟ್ಟಿದ್ರೆ 10,000 ರೂಪಾಯಿ 45,000 ಆಗ್ತಾ ಇರಲಿಲ್ಲ. 10,000 ಒಂದು 20,000 21,000 ಆಗ್ತಾ ಇತ್ತು. ಸೊ ಬಟ್ ಸ್ಟಾಕ್ ಮಾರ್ಕೆಟ್ ಈ ಒಂದು ಇದನ್ನ ರೋಲರ್ ಕೋಸ್ಟರ್ ರೈಡ್ ಅಂತ ಕರೀತಾರೆ. 10,000 ಹಾಕಿದ್ರೆ 2,000 ರೂಪಾಯಿ ಅಂತೂ 2,000ದಿಂದ 45,000ಕ್ಕೆ ಹೋಗಿದೆ. ಆ 2,000 ರೂಪಾಯಿ ಇದ್ದವಾಗ ಸುಮ್ಮನೆ ನೀವು ಇನ್ನೊಂದು 1,00,000 ಹಾಕಿದಿದ್ರೆ ಇವತ್ತು ಎಷ್ಟೋ ಕೋಟಿ ಟಚ್ ಆಗ್ಬಿಡ್ತಾ ಇದ್ರಿ, ಕೋಟ್ಯಾಧಿಪತಿ ಆಗ್ತಾ ಇದ್ರಿ. ಸ್ಟಾಕ್ ಮಾರ್ಕೆಟಲ್ಲಿ ಕೋಟಿ ಸಂಪಾದನೆ ಮಾಡ್ಬೋದಾಯ್ತು. ಬಟ್ ಇದೊಂದು ಲರ್ನಿಂಗ್. ಸೊ ಇಟ್ಸ್ ಒಂದು ಲರ್ನಿಂಗ್ ಪ್ರೋಸೆಸ್.
ಸೊ ಮತ್ತೆ ನೀವು ಅವತ್ತು ಬಿಟ್ಟು ಹೋದವರು ಮತ್ತೆ ಸ್ಟಾಕ್ ಮಾರ್ಕೆಟ್ ಬರಲೇ ಮತ್ತೆ ಬರಲಿಲ್ಲ, ಅದನ್ನು ಹಂಗೆ ಸುಮ್ಮನೆ ಹೋಲ್ಡ್ ಮಾಡಿ ಹಂಗೆ ಇಟ್ಟಿದ್ದೆ. ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡಿದಂದರೆ 2024 ಲಾಸ್ಟ್ ಇಯರ್ನಲ್ಲಿ ಅದನ್ನ ಅಕೌಂಟ್ ಹಂಗೆ ಇತ್ತಲ್ಲ, ಫ್ರೀಸ್ ಆಗುತ್ತೆ ಸರ್, ಏನಾದರೂ ಬೈ ಸೆಲ್ಲು ಮಾಡಿ ಅಂತ ಅವ್ರು ಕಾಲ್ ಮಾಡಿದರು. ಸೊ ಅವಾಗ ನಾನು ಅಕೌಂಟ್ ಓಪನ್ ಮಾಡಿ ನೋಡಿದೆ, ಓಕೆ 50 ಶೇರ್ ಆಗಿದೆ ಇದು ಅಂತೇಳಿ. ಸೊ ಆಮೇಲೆ ಮಾಡಬೇಕಂದ್ರೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಹೇಗೆ ಮಾಡಬೇಕು ಇವಾಗ, ಯಾಕಂದರೆ ತುಂಬ ಗ್ಯಾಪ್ ಆಗಿತ್ತು, 12 to 13 ಇಯರ್ಸ್ ಗ್ಯಾಪ್ ಆಗಿತ್ತು, ನಾನು ನೋಡಿದ್ದಿಲ್ಲ. ಆದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೋಡ್ತಾ ಇದ್ದೆ ನ್ಯೂಸಲ್ಲಿ, ಓಕೆ ಇದು ಏರ್ತಾ ಇದೆ, ಯಾವಾಗೋ ಒಂದು ನ್ಯೂಸ್ ನೋಡುವಾಗ ಟಾಟಾ ಮೋಟರ್ಸ್ ಎಲ್ಲಿದೆ ನಂದು ಅಂತ ನೋಡ್ತಿದ್ದೆ ಅಷ್ಟೇ, ಇದ್ದಿದ್ದೆ ಅದೊಂದು ಶೇರು. ಸೊ ಹಾಗಾಗಿ ಮತ್ತೆ ಬೇರೆದು ಯಾವ್ದು ಪರ್ಚೇಸ್ ಮಾಡಬೇಕು ಏನು ಅನ್ನೋದು ಗೊತ್ತಿದ್ದಿಲ್ಲ. ಸೊ ಹಾಗಾಗಿ ಯೂಟ್ಯೂಬ್ನಲ್ಲಿ ಚೆಕ್ ಮಾಡ್ತಾ ಇದ್ದೆ. ಆವಾಗ ಚೆಕ್ ಮಾಡುವಾಗ ನನಗೆ ಸಿಕ್ಕಿದ್ದು TD ಅಕಾಡೆಮಿ. ಆಮೇಲೆ ಇನ್ನೂ ಒಂದು ಇನ್ಸ್ಟಿಟ್ಯೂಟ್ ಸಿಕ್ತು, ಆದರೆ ಅದು ಗೊತ್ತಾಗಲಿಲ್ಲ ಯಾವುದಕ್ಕೆ ಹೋಗಬೇಕು ಏನು ಅಂತೇಳಿ. ಸೊ ಫಸ್ಟ್ ನಾನು ಡಿಸೈಡ್ ಮಾಡಿದ್ದು TD ಅಕಾಡೆಮಿಗೆ ಬರೋಣ ಅಂತ ಹೇಳಿ, ಯಾಕಂದರೆ ಸರ್ ಹೇಳಿದ್ದು ನಿದ್ರೆಯಲ್ಲೂ ದುಡ್ಡು ಮಾಡ್ಬೋದು ಅಂತ ಆ ವರ್ಡ್ ನನಗೆ ತುಂಬ ಇದು ಅನ್ನಿಸ್ತು, ಮೋಟಿವೇಶನ್ ಅನ್ನಿಸ್ತು. ಅದಕ್ಕೆ ಬಂದೆ, ಜಾಯ್ನ್ ಆದೆ ಹೋದ ವರ್ಷ ಆಗಸ್ಟ್ 2nd ಬ್ಯಾಚ್ ಜಾಯ್ನ್ ಆದೆ. ಸೊ ಮತ್ತೆ ಆವಾಗ ಗೋಲ್ಡ್ ಕೋರ್ಸ್ ಕಂಪ್ಲೀಟ್ ಮಾಡಿ ಮತ್ತೆ ಕೆಲವೊಂದು ಸರ್ ಕ್ಲಾಸಸ್ ಮೇಲೆ ಅದನ್ನೆಲ್ಲನೂ ಅಪ್ಲೈ ಮಾಡಿ ಕೆಲವೊಂದು ಶೇರ್ನ ಅವ್ರು ಹೇಗೆ ಸ್ಟ್ರಾಟಜಿ ಹೇಳಿದ್ರು ಆ ಥರ ಪರ್ಚೇಸ್ ಮಾಡಿದೆ. ಅದಾದಮೇಲೆ ಆಗಸ್ಟಲ್ಲಿ ನಾನು ಬಂದೆ, ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮತ್ತೆ ಅದು ಮಾರ್ಕೆಟ್ ಡೌನ್ ಆಗಿಬಿಡ್ತು. ಆ ಮಾರ್ಕೆಟ್ ಡೌನ್ ಆದಾಗ ನನಗೆ ಮತ್ತೆ ಹಾಕಬೇಕು ಅಂತ ಆಸೆನ ಅನ್ನಿಸ್ತು. ಸರ್ ಹೇಳಿದರು ಬೈ ಡಿಪ್ ಆದಾಗೆ ಬೈ ಮಾಡಬೇಕು, ಮಾರ್ಕೆಟ್ ಬಿದ್ದಾಗೆ ನಾವು ಹೆದರ್ಲಿಲ್ದಂಗೆ ತೊಗೋಬೇಕು ಅಂತೇಳಿ. ಆದರೆ ಒಂದು ಸತಿ ನನಗೆ 2011 ನೆನಪಾಯಿತು. ಮತ್ತೆ ನಾನೀಗ 10,000 1 ಲಕ್ಷ ಹಾಕಿದರೆ ಮತ್ತೆ ಅದೆಲ್ಲಿ 2,000 20,000ಕ್ಕೆ ಹೋಗುತ್ತೋ ಅನ್ನೋ ಹೆದರಿಕೆ ಇತ್ತು. ಸೊ ಹಾಗಾಗಿ ನಾನು ದುಡ್ಡನ್ನ ಹಾಗೆ ಸೇವ್ ಮಾಡ್ಕೊತ ಹೋದೆ, ಹಾಕಲಿಲ್ಲ ನಾನು ಅವಾಗ. ಆಮೇಲೆ ಮತ್ತೆ ನಾನು ಸರ್ನ ಕಾಂಟ್ಯಾಕ್ಟ್ ಮಾಡಿ, ಸರ್ ನನಗೆ ಇನ್ನೂ ಕಂಟಿನ್ಯೂ ಮಾಡಬೇಕು, ಇನ್ನೂ ಕಲಿಬೇಕು ಅಂದೆ. ಅವರು ಡೈಮಂಡ್ ಕೋರ್ಸ್ ಇದೆ, ಮೆಂಟರ್ಶಿಪ್ ಇದೆ, ಅದನ್ನು ಕಲಿತ್ರೆ ನೀವು ಇನ್ನೂ ಸ್ವಲ್ಪ ಬೂಸ್ಟ್ ಬರುತ್ತೆ ಅಥವಾ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂತಂದರು. ಸೊ ಹಾಗಾಗಿ ನಾನು ಡೈಮಂಡ್ ಕ್ಲಾಸ್ ತೊಗೊಂಡೆ ಆನ್ಲೈನು. ಅದಾದಮೇಲೆ ನಾನು ಮೆಂಟರ್ಶಿಪ್ನ ಈ ಏಪ್ರಿಲಿಂದ ಸ್ಟಾರ್ಟ್ ಮಾಡಿದೆ. ಏಪ್ರಿಲಿಂದ ಸ್ಟಾರ್ಟ್ ಮಾಡುವಾಗ ಡೈಮಂಡ್ ಕ್ಲಾಸಲ್ಲಿ ಏನೇನು ಹೇಳಿದ್ರು ಅದನ್ನೆಲ್ಲನೂ ಅಪ್ಲೈ ಮಾಡಿ ಸರ್ ಗೈಡೆನ್ಸಲ್ಲಿ ಮತ್ತು ನಮ್ಮ ಮೆಂಟರ್ ಮೇಡಮ್ ಗೈಡೆನ್ಸಲ್ಲಿ ದುಡ್ಡೇನು ಜೋಡಿಸಿಟ್ಕೊಂಡಿದ್ದು ಅದನ್ನು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಏಪ್ರಿಲ್ 21 ನಾನು ಹಾಕಿದ್ದು ಅಷ್ಟು ಅಮೌಂಟ್ನ ಏನೇನು ಜೋಡಿಸಿಟ್ಕೊಂಡಿದ್ದು ಅದನ್ನೆಲ್ಲ ಇವಾಗ ಅದು ಕಂಪ್ಲೀಟಾಗಿ ಪ್ರಾಫಿಟಿಗೆ ಟರ್ನ್ ಆಗಿದೆ. ಸೊ ಒಳ್ಳೆ ಪ್ರಾಫಿಟ್ ನಡೀತಾ ಇದೆ ನೋಡ್ಬೋದು ವೀಕ್ಷಕರು, ಆಲ್ಮೋಸ್ಟ್ 11% ಪ್ರಾಫಿಟ್ ಇದೆ. ಸೊ ಮಾರ್ಕೆಟಲ್ಲಿ ಸೊ ಈ ಥರ ಒಂದು ಅಪರ್ಚುನಿಟಿ ಕಾಯ್ಬೇಕು, ಏನಂತೀರಿ ಸರ್? ದಿಢೀರ್ ಅಂತ ನಾವು ದುಡ್ಡು ಹಾಕೋ ಬದಲು ಒಂದು ಅಪರ್ಚುನಿಟಿ ಕಾಯ್ಬೇಕಾಗತ್ತೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಒಂಥರ ಬೇಟೆ, ಇಟ್ಸ್ ಲೈಕ್ ಬೇಟೆ ಆಡ್ದಂಗೆ ಹುಲಿ ಥರ ಕಾಯ್ಬೇಕಾಗತ್ತೆ. ಹುಲಿ ಏನು ಮಾಡುತ್ತೆ, ಎಷ್ಟೇ ಕಷ್ಟ ಪಕ್ಕದಲ್ಲಿ ಇಲಿಗಳೆಲ್ಲ ಹೋದರೂ ಬೇಟೆ ಮಾಡಲ್ಲ, ಜಿಂಕೆಗೆ ಕಾಯುತ್ತೆ. ಸೊ ಆಪರ್ಚುನಿಟಿಗೆ ಕಾಯುತ್ತೆ. ಮಾರ್ಕೆಟು ಅಷ್ಟೇ, ಪ್ರತಿಯೊಬ್ಬರಿಗೂ ಆಪರ್ಚುನಿಟಿ ಕೊಡುತ್ತೆ. ನಾವು ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿ ಕರೆಕ್ಟಾಗಿ ಇರೋ ಶೇರನ್ನು ಕರೆಕ್ಟ್ ಪ್ರೈಸ್ಗೆ ಬಂದವಾಗ ಕ್ಯಾಪ್ಚರ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಯಾರು ಬೇಕಾದ್ರೂ ದುಡ್ಡು ಮಾಡ್ಬೋದು. ಸೊ ಇದು ಏನೋ ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ ಸರ್. ತುಂಬ ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಸ್ಟಾಕ್ ಮಾರ್ಕೆಟ್ ಮಾಡಬೇಕಾದ್ರೆ ನಾನು ಚೆನ್ನಾಗಿ ಓದಿರಬೇಕು, ಮ್ಯಾಥಮೆಟಿಕ್ಸಲ್ಲಿ ತುಂಬ ಸ್ಟ್ರಾಂಗ್ ಇರಬೇಕು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಆ ಥರ ಏನಿಲ್ಲ ಸರ್. ಈಗ ಯಾಕಂದರೆ ನಂದು ಇಂಜಿನಿಯರಿಂಗೇ ಆಗಿದೆ, MTech ಮಾಡಿದ್ದೀನಿ. ಹಂಗಂದು ನಾವು MTech ಮಾಡಿರೋದನ್ನೆಲ್ಲ ಇಲ್ಲಿ ಸ್ಟಾಕ್ ಮಾರ್ಕೆಟ್ನಾಗ ಅಪ್ಲೈ ಮಾಡೋಕ್ಕಾಗಂಗಿಲ್ಲ. ಇಲ್ಲೇನಿದ್ರು ಬೇಸಿಕ್ಸ್ ಪ್ಲಸ್ ಮಾಡೋದು ಮೈನಸ್ ಮಾಡೋದು ಒಂದು ಗೊತ್ತಿದ್ರೆ ಸಾಕು. ಇವನ್ ಪ್ಲಸ್ ಮೈನಸ್ ಅಂದರೆ ನಮಗೆ ಇವಾಗಿನ ಎಜುಕೇಷನಿಗೆ 2nd ಸ್ಟ್ಯಾಂಡರ್ಡ್ಗೆ ಬಂದುಬಿಡುತ್ತೆ. ಅಷ್ಟು ನಾಲೆಡ್ಜ್ ಇದ್ರೂ ಸಾಕು ಸರ್. ಇದರಲ್ಲಿ ಡಿಗ್ರಿನೇ ಬೇಕು ಅಂತ ಏನಿಲ್ಲ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಮಾಡಬೇಕು ಅಂದರೆ. ಡೆಫಿನೆಟ್ಲಿ ಸರ್. ಸರ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಎಲ್ಲ ವೀಕ್ಷಕರು ಕೇಳೋದು ನಿಮಗೆ. ಸೊ ಇವಾಗ ಯಾವ ಟೆಕ್ನಿಕ್ ಮಾಡ್ತಾ ಇದ್ದೀರಾ, ಹೆಂಗೆ ದುಡ್ಡು ಮಾಡ್ತಾ ಇದ್ದೀರಾ, ನಿಮ್ಮ ಅನಾಲಿಸಿಸ್ ಏನು, ವಾಟ್ ಈಸ್ ದ ಮೇನ್ ಪಾಯಿಂಟ್, ಹೆಂಗೆ ನೀವು ಪ್ರಾಫಿಟ್ ಮಾಡ್ತಾ ಇದ್ದೀರಾ? ಸರ್ ನಾನು ಫಸ್ಟ್ ಮೇನ್ ಬಂದು ಇವಾಗ ಸ್ಟಾಕ್ನ ಲಿಸ್ಟ್ ಮಾಡ್ಕೋತೀನಿ. ಓಕೆ, ಲಿಸ್ಟ್ ಮಾಡಿಕೊಂಡು RSI 30 ಅಂತ ಹೇಳಿದ್ದಾರೆ ನಮ್ಮ ಕ್ಲಾಸಲ್ಲಿ. ಆಮೇಲೆ ಮೆಂಟರ್ ಮೇಡಮ್ ಹೇಳಿದ್ದಾರೆ, ಈಗ ಅನಿತಾ ಮೇಡಮ್ ಅಂತೇಳಿ ನನ್ನ ಮೆಂಟರು. ಓಕೆ, ಅವ್ರು ಹೇಳಿದ ಪ್ರಕಾರ ನಾನು ಕೆಲವೊಂದು ಸ್ಟಾಕ್ಸ್ನ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಜಾಬ್ ಮಾಡೋದ್ರಿಂದ ಕೆಲವೊಂದು ಸತಿ ಚಾರ್ಟ್ಸ್ನೆಲ್ಲ ನೋಡೋಕ್ಕಾಗಂಗಿಲ್ಲ. ಸೊ ನಾನು ಅದನ್ನೆಲ್ಲ ಎಕ್ಸೆಲ್ಲಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದು ಯಾವಾಗ ನನಗೆ 30 ಅಥವಾ 40 ಒಳಗಡೆ ಬಂದರೆ ನನಗೆ ಗ್ರೀನಾಗಿ ಅದು ಹೈಲೈಟ್ ಆಗುತ್ತೆ. ಸೊ ಆ ಥರ ನೋಡಿಕೊಂಡು ನಾನು ಇನ್ವೆಸ್ಟ್ ಮಾಡ್ಕೊತ ಸ್ಟಾರ್ಟ್ ಮಾಡಿದ್ದೀನಿ. ಸೊ RSI 30 ಬರುತ್ತೆ ಅಥವಾ 40ಗಿಂತ ಕೆಳಗಡೆ ಬಂದಾಗ ಆ ಶೇರಲ್ಲಿ ಒಂದೇ ಸತಿಗೆ ಹಾಕೋಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು 40,000 ಹಾಕಬೇಕು ಅಂತಂದರೆ ನಾನು ಫಸ್ಟ್ 10,000 ಅಷ್ಟೇ ಹಾಕ್ತೀನಿ. ಆಮೇಲೆ ಅದು ಇನ್ನೂ ಕಡಿಮೆ ಆಯಿತು ಅಂದರೆ ಅವರೇಜ್ ಮಾಡ್ಕೊತೀನಿ. ಇಲ್ಲ ಅಲ್ಲಿಂದ ಮೇಲೆ ಹೋಗ್ತಾ ಇತ್ತು ಅಂದರೆ ಆಯಿತು, ಅದು 10,000 ಅಷ್ಟೇ ಸಾಕು ಆ ಶೇರಿಗೆ. ಮತ್ತು ಬೇರೆ ಶೇರ್ ಯಾವುದಾದ್ರೂ ಬಂದರೆ ಇನ್ನೂ 30,000 ಅದನ್ನ ಇಟ್ಕೋತೀನಿ, ಅದು ಮತ್ತು ಬೇರೆ ಅದಕ್ಕೆ ಹಾಕ್ತೀನಿ. ಈ ಥರ ಮಾಡ್ತಾಯಿದ್ದೀನಿ ಸರ್.
ಒಟ್ಟಿನಲ್ಲಿ ಆವರೇಜಿಂಗ್ ಟೆಕ್ನಿಕ್ ಹಾಂ, ಅಲಾಂಗ್ ವಿತ್ ಸಮ್ ಇಂಡಿಕೇಟರ್ಸ್. ಇಂಡಿಕೇಟರ್ಸ್. ಸೊ ಮೇನ್ಲಿ ಸ್ಟಾಕ್ ಪಿಕ್ ಮಾಡೋದಕ್ಕೆ ಕ್ರೈಟೀರಿಯಾಸ್ ಏನಾದ್ರು ಇದೆಯಾ ಸರ್? ಸ್ಟಾಕ್ ಹೆಂಗೆ ಪಿಕ್ ಮಾಡ್ತೀರಾ? ಸರ್ ನಾನು ಸ್ಟಾಕ್ನಲ್ಲಿ ಪಿಕ್ ಮಾಡೋದು ನಿಫ್ಟಿ 50, ಓಕೆ, ನಿಫ್ಟಿ ನೆಕ್ಸ್ಟ್ 50. ಎಸ್, ಓಕೆ, ಆಮೇಲೆ ಅದು ಅವೆರಡರಲ್ಲಿ ಯಾವುದೂ ಇಲ್ಲ ಅಂದರೆ F&O ಸ್ಟಾಕ್ಸ್. ಓಕೆ. ಟೋಟಲ್ 200 to 250 ಒಳಗಡೆ ಸರ್, ಈ ಥರ ಸ್ಟಾಕ್ಸ್ನ ಪಿಕ್ ಮಾಡ್ತೀನಿ. ಸೊ 6,000 ನಮ್ಮ ದೇಶದಲ್ಲಿ 5,500 ಕಂಪ್ನೀಸ್ ಇದೆ. 5,300 ಆಲ್ಮೋಸ್ಟ್ 6,000 ರೀಚ್ ಆಗ್ತಾ ಇದೆ ನಿಧಾನಕ್ಕೆ. ಇಷ್ಟು ಕಂಪ್ನೀಸಲ್ಲಿ ನೀವು ಬರೀ ಟಾಪ್ 200 ಟಾಪ್ 250 ಕಂಪ್ನೀಸೇ ಚೂಸ್ ಮಾಡ್ತೀರಲ್ಲ, ಸೊ ಯಾಕೆ ಸಣ್ಣ ಪುಟ್ಟ ಕಂಪ್ನೀಸ್ ಚೂಸ್ ಮಾಡಲ್ಲ? ಎನಿ ರಿಸ್ಕ್ ಫ್ಯಾಕ್ಟರ್ ಇದೆಯಾ? ರಿಸ್ಕ್ ಫ್ಯಾಕ್ಟರ್ ಅಂತ ಅಂದರೆ ಈಗ ಒಂದು ಲಾರ್ಜ್ ಕ್ಯಾಪಲ್ಲಿ ಹಾಕಿದರೆ ನಮ್ಮ ಕ್ಯಾಪಿಟಲ್ ಮೊದಲು ಸೇಫ್ ಆಗಿರುತ್ತೆ. ಓಕೆ, ನಿಧಾನಕ್ಕೆ ಬಂದ್ರೂ ಪರವಾಗಿಲ್ಲ, ಆದರೆ ನಮ್ಮ ಕ್ಯಾಪಿಟಲ್ ಉಳಿಬೇಕು ನನಗೆ. ಓಕೆ, ಒಂದು ಸತಿ ನಾನು ಲಾಸ್ ನೋಡಿಂದ ಮತ್ತೆ ಈಗ ಸಣ್ಣ ಪುಟ್ಟ ಕಂಪ್ನಿಗೆ ಹೋಗಿ ಅದಕ್ಕೆ ಹಾಕಿದರೆ ಅಲ್ಲಿ ಇನ್ನೂ ಲಾಸ್ ಜಾಸ್ತಿ ಆಗುತ್ತೆ. ಈಗ ನಾವು ಅಕ್ಟೋಬರಿಂದ ನಾವು ಬೇರಿಶ್ ಮಾರ್ಕೆಟ್ ನೋಡಿದ್ವಿ. ಇವಾಗ ಲಾರ್ಜ್ ಕ್ಯಾಪು 10 to 15% ಬಿದ್ದರೆ ಮಿಡ್ ಕ್ಯಾಪ್ 20 to 25 ಬಿದ್ದಿದೆ, ಅಥವಾ ಜಾಸ್ತಿನೇ ಬಿದ್ದಿದೆ. ಆದರೆ ಸ್ಮಾಲ್ ಕ್ಯಾಪ್ ಇನ್ನೂ ಜಾಸ್ತಿ ಬಿದ್ದಿದೆ. ಸೊ ಈಗ ಅದು ರಿಕವರ್ ಆಗಬೇಕಂದ್ರೆ ಇನ್ನೂ ಟೈಮ್ ಬೇಕು. ಸೊ ಅದಕ್ಕಿಂತನೂ ನನಗೆ ಅನಿಸಿದ್ದು ಸರ್ ಹೇಳ್ದಂಗೆ ನಿಫ್ಟಿ 50, ನಿಫ್ಟಿ ನೆಕ್ಸ್ಟ್ 50, ಅದನ್ನು ಬಿಟ್ಟರೆ ಅದರಲ್ಲಿ ಯಾವುದೂ ಬಂದಿಲ್ಲಪ್ಪ ಅಂದರೆ F&O ಸ್ಟಾಕ್ಸ್ ಅಥವಾ ನಿಫ್ಟಿ 200 ಇದರಲ್ಲಿ ನಾನು ನೋಡಿ ಇದರಲ್ಲಿ ಮಾಡ್ತಾಯಿದ್ದೀನಿ. ಎಸ್. ಸೊ ಲಾರ್ಜ್ ಕ್ಯಾಪಲ್ಲಿ ನೀವೇನಾದ್ರು ಇನ್ವೆಸ್ಟ್ ಮಾಡಿದ್ರೆ ಮನೆ ಮೇಲೆ ಇರೋ ಒಂದು ಸ್ವಲ್ಪ ಒಂದು ಏನೋ ಗಿರ್ಪಲ್ ಹಾರ್ಕೊಂಡು ಹೋಗ್ಬಿಡುತ್ತೆ. ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮೇಲುಗಡೆ ಇರೋ ರೂಫು ಚಾವಣಿ ಹೋಗ್ಬಿಡುತ್ತೆ. ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಗೋಡೆಗಳು ಸಮೇತ ಹೋಗ್ಬಿಡುತ್ತೆ, ರೂಫು ಗೀಫು ಏನೂ ಇರಲ್ಲ. ಸೊ ಮತ್ತೆ ಬರುತ್ತೆ, ವೆಯ್ಟ್ ಮಾಡಿದ್ರೆ ಬರುತ್ತೆ. ಬಟ್ ಅಗೇನ್ ನೀವು ಯಾವ ಸ್ಟಾಕ್ನ ಪಿಕ್ ಮಾಡಿದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಇದ್ದರೆ ಏನೂ ತೊಂದರೆ ಇಲ್ಲ. ಸೊ ಆಲ್ವೇಸ್ ರಿಮೆಂಬರ್, ಲಾರ್ಜ್ ಕ್ಯಾಪ್ಸ್ ಆರ್ ಮೋರ್ ಸೇಫರ್. ಸೊ ಎಲ್ಲೆಲ್ಲೋ ಸಣ್ಣ ಪುಟ್ಟ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋ ಬದಲು ಲಾರ್ಜ್ ಕ್ಯಾಪ್ಸ್. ಸೊ ಸರ್ ಪೋರ್ಟ್ಫೋಲಿಯೋ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಆಲ್ ವೆರಿ ಗುಡ್. ಸೊ VMM, ಟ್ರೆಂಟ್, ಟಿಟಾಗರು, ಟಾಟಾ ಸ್ಟೀಲು, ರಿಲಯನ್ಸ್ ಇದೆ, ಸೊ ಫಾರ್ಮಾ ಬಿಸ್ ಇದೆ, NMDC. ಸೊ ಇದ್ಯಾವ್ದು ಸರ್? ಪ್ರೋಟೀನ್. ಇದು ಒಂದು ಸ್ಮಾಲ್ ಹಾಕಿದ್ದೀನಿ ಸರ್, ಅದಕ್ಕೆ ಅದನ್ನು ಟ್ರಯಲ್ಗೆ ಅಂತ ಹಾಕಿದ್ದೀನಿ ಅಷ್ಟೇ. 5 ಕ್ವಾಂಟಿಟೀಸ್ ಹಾಕಿದ್ದೀನಿ. ಮಿಕ್ಕಿದೆಲ್ಲ ತುಂಬ ಚೆನ್ನಾಗಿದೆ. ದಟ್ ಈಸ್ ನಿಪ್ಪಾನ್ ಇಂಡಿಯಾ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ, ಮದರ್ಸನ್ ಸುಮಿ, M&M, L&T ಫಿನಾನ್ಸ್, JSW, ಹಿಂದೂಸ್ತಾನ್ ಲಿವರ್, ಆಲ್ಮೋಸ್ಟ್ ಎಲ್ಲ ಒಳ್ಳೊಳ್ಳೆ ಬ್ಲೂ ಚಿಪ್ ಕಂಪ್ನೀಸ್ ಇದೆ. ಆ್ಯಂಡ್ ಒಳ್ಳೆ ಸೆಕ್ಟರ್ ವೈಸು ಚೆನ್ನಾಗಿ ಡಿವೈಡ್ ಮಾಡಿದ್ದೀರಾ. ಸೊ ವೆರಿ ಗುಡ್ ಅನಾಲಿಸಿಸ್ ಸರ್, ವೆರಿ ಗುಡ್ ಅನಾಲಿಸಿಸ್. ಆ್ಯಂಡ್ ಪೋರ್ಟ್ಫೋಲಿಯೋ ಗ್ರೀನ್ ಆಗಿರೋದು ನೋಡೋದೇ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಇನ್ನು ಎಷ್ಟೋ ಜನದ ಪೋರ್ಟ್ಫೋಲಿಯೋ ಇನ್ನೂ ಗ್ರೀನಲ್ಲಿ ಇನ್ನೂ ಬರಲಿಲ್ಲ, ರೆಡ್ಡಲ್ಲೇ ಇದೆ, ಬಿಕಾಸ್ ಆಫ್ ದ ಪೂವರ್ ಸ್ಟಾಕ್ ಪಿಕ್ಕಿಂಗ್. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಪಿಕ್ ಮಾಡೋ ಸ್ಟಾಕ್ ಕರೆಕ್ಟಾಗಿದ್ದರೆ ಟೆಕ್ನಿಕಲ್ ಅನಾಲಿಸಿಸೇ ಬೇಕಾಗಿಲ್ಲ. ಫಂಡಮೆಂಟಲ್ ಅನಾಲಿಸಿಸ್ ಸ್ಟ್ರಾಂಗ್ ಆಗಿ ಮಾಡಿದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಬೇಡ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಶಾರ್ಟ್ ಟರ್ಮಲ್ಲಿ ಏನಾಗುತ್ತೆ ಅಂತ ಹೇಳುತ್ತೆ ಹೊರತು ಲಾಂಗ್ ವಿಷನಲ್ಲಿ ಈ ಸ್ಟಾಕ್ ಏನಾಗುತ್ತೆ ಅಂತ ಹೇಳೋದು ಪ್ಯೂರ್ಲಿ ಫಂಡಮೆಂಟಲ್ಸ್. ಅದರಿಂದ ಫಂಡಮೆಂಟಲ್ಸ್ನ ಚೆನ್ನಾಗಿ ಕಲೀರಿ. ಮಾರ್ಕೆಟ್ ಕ್ಯಾಪ್ ಆಗಲಿ, PE ರೇಷಿಯೋ, PB ರೇಷಿಯೋ, ROC, ROE, ಸೊ ಡೆಟ್ ಎಷ್ಟಿದೆ ಕಂಪನಿದು, ಪ್ರಮೋಟರ್ ಹೋಲ್ಡಿಂಗ್ ಎಷ್ಟಿದೆ, ಸೊ ಜೊತೆಗೆ ಡೆಟ್ ಏನಾದ್ರು ಸ್ಟಾಕ್ಸ್ನ ಪ್ಲೆಡ್ಜ್ ಮಾಡಿದಾರಾ, ಸೊ ಬ್ರೋಕರ್ ರಿಪೋರ್ಟ್ಸ್ ಏನಿರುತ್ತೆ ಕಂಪನಿಗೆ, ಸೇಲ್ಸ್ ಇಯರ್ ಆನ್ ಇಯರ್ ಸೇಲ್ಸ್ ಏನಾಗ್ತಾಯಿದೆ, ಕ್ವಾರ್ಟರ್ ರಿಸಲ್ಟ್ಸ್ ಏನಾಗ್ತಾಯಿದೆ, ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆಯಾ, ಡಿಕ್ರೀಸ್ ಆಗ್ತಾ ಇದೆಯಾ, ಸೊ ಇದೆಲ್ಲನೂ ನೋಡಬೇಕಾಗುತ್ತೆ. ಜೊತೆಗೆ ಕಾಂಪಿಟೇಟರ್ ಎಂಟ್ರಿ. ಸೊ ರೀಸೆಂಟ್ಲಿ ಒಂದು ವೆರಿ ಇಂಪಾರ್ಟೆಂಟ್ ನನ್ನ ಒಂದು ಟ್ರೇಡಲ್ಲಿ ನಾನು ಹೇಳ್ತೀನಿ. ಸೊ ನಿಮಗೆಲ್ಲ ಗೊತ್ತಿರೋಂಗೆ ವರುಣ್ ಬ್ಯೂರೇಜಸ್ ನಾನು ತೊಗೊಂಡೆ. ಬಿಕಾಸ್ ಫಂಡಮೆಂಟಲಿ ಎಕ್ಸ್ಟ್ರೀಮ್ಲಿ ಸೂಪರ್ ಗುಡ್ ಕಂಪ್ನಿ ವರುಣ್ ಬ್ಯೂರೇಜಸ್. ಸೊ ಇವತ್ತಿಗೂ ಸಹ ಪೆಪ್ಸಿ ಏನು ಸೇಲ್ಸ್ ಆಗುತ್ತಲ್ಲ, ಇಟ್ಸ್ ವರುಣ್ ಬ್ಯೂರೇಜಸ್. ನನಗೆ ಗೊತ್ತಿರಲಿಲ್ಲ ಕಂಪಾ ಕೋಲಾ ಅಂತ ಬಂದಿದೆ ರಿಲಯನ್ಸ್ ಅವ್ರದ್ದು. ಈ ಕಂಪಾ ಕೋಲಾ ಕೊಂಪೆಗಳನ್ನ ಮುಳುಗಿಸ್ತಾ ಇದೆ, ವಾಟ್ ಎವರ್ ಈ ವರುಣ್ ಬ್ಯೂರೇಜಸ್ ಅನ್ನೋ ಕಂಪ್ನಿನ ಬೀಳಿಸ್ತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಇನ್ವೆಸ್ಟ್ ಮಾಡಿದ್ರೆ ದ ವರುಣ್ ಬ್ಯೂರೇಜಸ್ ಸ್ಟಾರ್ಟೆಡ್ ಫಾಲಿಂಗ್ ಹೆವಿಲಿ. ಆಮೇಲೆ ಈ IPL ಇದೆಲ್ಲ ಸ್ವಲ್ಪ ಕ್ರೇಜ್ ಇತ್ತಲ್ಲ. ಸೊ IPL ಸುಮ್ಮನೆ ನಾನೇನು IPL ನೋಡಲ್ಲ. ಅಗೇನ್ ಸರ್ ನಾನು ಹೇಳ್ತಾ ಇರೋದು ಯೂತ್ಗೆ. ಸೊ ನಮ್ಮ ದೇಶದ ಯೂತ್ಗಳು IPL ನೋಡೋ ಬದಲು ಏನಾದ್ರು ಒಂದು ಪ್ರೊಡಕ್ಟಿವ್ ವರ್ಕ್ ಮಾಡಿದ್ರೆ ನಮ್ಮ ದೇಶ ಇನ್ನೂ ಮುಂದಕ್ಕೆ ಬರ್ತಾಯಿತ್ತು. ನಮ್ಮ ದೇಶ ಒಂದು ಹೆಜ್ಜೆ ಹಿಂದಕ್ಕೆ ಹೋಗೋದಕ್ಕೆ ಕಾರಣನೇ IPL. ಇದ್ರ IPL ಅಂದರೆ ಕಂಪ್ಲೀಟ್ಲಿ ಒಂಥರ ಹೈಲಿ ಮನಿ ರಿಲೇಟೆಡ್ ಬಿಸ್ನೆಸ್. ಎಲ್ಲರೂ ದುಡ್ಡು ಮಾಡ್ತಾರೆ, ಸರ್ಕಾರದವ್ರದಿಂದ ಹಿಡಿದು, ಕಂಪನಿಗಳಿಂದ ಹಿಡಿದು, IPL ಫ್ರಾಂಚೈಸಿಯಿಂದ ಹಿಡಿದು. ಬಟ್ ಜನಗಳಿಗೆ ಏನು ಸಿಕ್ತು ಅನ್ನೋದು ನಾನು ಕೇಳೋದು. 11 ಜನ ಸತ್ತಿದ್ದಾರೆ, ಏನು ಸಿಗ್ತಾ ಇದೆ ನಮ್ಮ ಜನಗಳಿಗೆ? IPL ಅಂತ ಹೋಗ್ತಾರೆ. ಸೊ ಅಲ್ಟಿಮೇಟ್ಲಿ ಇವಾಗ 11 ಜನಕ್ಕೆ 25 ಲಕ್ಷ ಹಿಂಗೆ ಕೊಟ್ಟರು. ಬಟ್ 100 ಕೋಟಿ ಆಸ್ತಿ ಇದೆ ಒಬ್ಬ ಹುಡುಗನಿಗೆ. ನೋಡಿದ್ದು 100 ಕೋಟಿ ಆಸ್ತಿ ಇದೆ, ಅವ್ನಿಗೆ 25 ಲಕ್ಷ ಏನಕ್ಕೆ? ಪ್ರಾಣ ಬೇಕೆ? ಸರಿ, ನಮ್ಮ ರಾಜ್ಯದಲ್ಲಿ ಒಂದು ಎಷ್ಟು ಅನ್ಸೇಫ್ ಅನ್ನೋದು ಗೊತ್ತಾಗ್ತಾಯಿದೆ. ಮೇನ್ಲಿ ಈ ಈವೆಂಟ್ಸಲ್ಲಿ ಎಲ್ಲಿ ಜನ ದುಂಬಿ ಇರ್ತಾರೋ ಆದಷ್ಟು
ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಎಲ್ಲಿ ದುಂಬಿ ಸೇರ್ತಾರೋ ಅಲ್ಲಿ ಹೋಗಲೇಬೇಡಿ. ಸೊ ನಾನು ಹೇಳೋದು, ಸೊ ಆದಷ್ಟು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. ಸೊ ವಿರಾಟ್ ಕೊಹ್ಲಿ 2 ಕಿಲೋಮೀಟ್ರ್ ದೂರದಲ್ಲಿದ್ದಾರೆ, ಅಲ್ಲಿ ಹೋಗಿ ನೋಡೋಕ್ಕಾಗಿದ್ರೂ ಆಗುತ್ತಾ? ನೀವು ಅವ್ರು ನೋಡಿದ್ರು ಅವ್ರು ನಿಮ್ಮನ್ನು ರೆಸ್ಪಾಂಡ್ ಮಾಡೋಕ್ಕಾದ್ರೂ ಆಗುತ್ತಾ? ಸೊ ಅಲ್ಟಿಮೇಟ್ಲಿ ಇವಾಗ ವಿರಾಟ್ ಕೊಹ್ಲಿ ಕಪ್ ಗೆದ್ದರೂ ಸಹ ಐ ಮೀನ್ ನೆಮ್ಮದಿಯಾಗಿ ಉಸಿರಾಡೋಕ್ಕಾಗ್ತಾಯಿಲ್ಲ ವಿರಾಟ್ ಕೊಹ್ಲಿ. ಸೊ ಬಿಕಾಸ್ ಆ ಕಳಂಕ ಇದೆ. ಈವನ್ ಒಂದು ಫ್ಯಾಮಿಲಿ ಮೆಂಬರ್ಸ್ ಏನು ಎಷ್ಟು ನೋವಲ್ಲಿದ್ದರೂ ಸಹ ಯಾರೂ ಕೇರ್ ಮಾಡ್ತಾಯಿಲ್ಲ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಫೋನ್ ಮಾಡೋದಾಗಲಿ, ಅವ್ರನ್ನ ಕೇರ್ ಮಾಡೋದಾಗಲಿ, ಈವನ್ ವಿರಾಟ್ ಕೊಹ್ಲಿನೇ ಯಾರೂ ಕೇರ್ ಮಾಡಲಿಲ್ಲ. ವಿರಾಟ್ ಕೊಹ್ಲಿ ಆರಾಮಾಗೆ ಲಂಡನಲ್ಲಿ ಇದ್ದಾರೆ. ಸೊ ಇಟ್ಸ್ ಅ ಕಾಂಟ್ರವರ್ಷಿಯಲ್ ಥಿಂಗ್ ಅಗೇನ್. ಸೊ ಇಟ್ಸ್ ಅ ರಿಯಲ್ ಫ್ಯಾಕ್ಟ್. ಸೊ ಅಷ್ಟು ದೊಡ್ಡ ಫ್ಯಾನ್ ಬೇಸ್ ಇರೋ ವಿರಾಟ್ ಕೊಹ್ಲಿ ಎಲ್ಲಿದ್ದಾರೆ ಇವಾಗ? ಹೋಗಿ ಲಂಡನಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದಾರೆ. ಸೊ ದಟ್ ಈಸ್ ಮೈಂಡ್ ಸೆಟ್. ಸೊ ಇಲ್ಲಿ ಸತ್ತಿದ್ದ್ಯಾರು? ಅಮಾಯಕ ಪ್ರಜೆಗಳು. ಸೊ ಸ್ಟಾಕ್ ಮಾರ್ಕೆಟಲ್ಲೂ ಅಷ್ಟೇ ಇದೇ ಥರ ಒಂದು ದೊಡ್ಡ ದೊಡ್ಡ ತಿಮಿಂಗಲಗಳಿರ್ತವೆ, ನಾವೆಲ್ಲ ಸಣ್ಣ ಸಣ್ಣ ಮೀನುಗಳು. ನಾವು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ನಮ್ಮ ಸೇಫ್ಟಿ ಫಸ್ಟ್ ಮುಖ್ಯ. ನಮ್ಮ ದುಡ್ಡು ಸೇಫ್ಟಿ. ಸೊ ಡೆಫಿನೆಟ್ಲಿ ದುಡ್ಡನ್ನು ಸೇಫಾಗಿ ಮಾಡಬೇಕಂದ್ರೆ ನಾನು ಹೇಳೋದು ಫಂಡಮೆಂಟಲಿ ಗುಡ್ ಸ್ಟಾಕ್ಸ್ ತೊಗೊಳ್ಳಿ. ಯಾವುದೇ ರೀತಿಯಾದ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಪ್ರಾಫಿಟ್ ಅಂತ ಬರ್ತಾರೆ, ಇರೋದು ಕಳ್ಕೊಂಡ್ಬಿಡ್ತಾರೆ. ಪ್ರಾಫಿಟ್ ಏನಕ್ಕೆ ಬೇಕು? ದುಡ್ಡು ಅಂದರೆ ಯಾವ ಫೀಲ್ಡಲ್ಲೂ ದುಡ್ಡು ಬರಲ್ಲ. ಸೊ ಕರೆಕ್ಟಾಗಿ ಸರಸ್ವತಿನ ಹೊಲಿಸ್ಕೊಳ್ಳಿ, ಡೆಫಿನೆಟ್ಲಿ ದುಡ್ಡು ಬರುತ್ತೆ. ಸ್ಟಾಕ್ ಮಾರ್ಕೆಟ್ನ ಚೆನ್ನಾಗಿ ಆಳವಾಗಿ ಕಲೀರಿ. ಸೊ ಆಲ್ಮೋಸ್ಟ್ ನೀವು 1 ಇಯರಿಂದ ಕಲಿತಾ ಇದ್ದೀನಿ ಸರ್. ಈಗ ನೀವೇನು ಹೇಳಿದ್ರಲ್ಲ ಚೆನ್ನಾಗಿ ಕಲ್ತು ಹಾಕಬೇಕು ಅಂತ ಹೇಳಿ, ಇವಾಗ ನಾನು ರೀಸೆಂಟಾಗಿ ಫ್ರೈಡೇ ಒಂದು ಹಾಕಿದೆ ಸರ್ ಶೇರ್. ಓಕೆ, ಈಗ ನನ್ನ ಅನಲೈಸಿಸ್ ಪ್ರಕಾರ ನಮ್ಮ ಕ್ಲಾಸಲ್ಲಿ ಮೆಂಟರು ನೀವು ಹೇಳಿದ ಪ್ರಕಾರ ಫಂಡಮೆಂಟಲಿ, ಆಮೇಲೆ ಅದ್ರದ್ದು PB ರೇಷಿಯೋ ಅವನ್ನೆಲ್ಲನೂ ಅನಲೈಸ್ ಮಾಡಿ ಒಂದು ಸ್ಟಾಕ್ ಪಿಕ್ ಮಾಡಿದೆ. ಫಾರ್ ಎಕ್ಸಾಂಪಲ್, ಈಗ ಲಾಸ್ಟ್ ಫ್ರೈಡೇ ನನಗೆ ಇಷ್ಟೇ ಲಾಭ ಬೇಕು ಅಂತೇಳಿ ನಾನು ಯಾವತ್ತೂ ಮಾಡೋಕ್ಕಂಗಿಲ್ಲ. ನನ್ನ ಪ್ರಕಾರ ಅದು ಶೇರ್ ಚೆನ್ನಾಗಿತ್ತ, ನನಗೆ ಅದು ಬೈಯಿಂಗ್ ಝೋನಿಗೆ ಬಂದಿದೆನಾ ನೋಡ್ತೀನಿ, ಅದು ಬಂದರೆ ನಾನು ತೊಗೋತೀನಿ. ಸೊ ಎಕ್ಸಾಂಪಲ್ ಲಾಸ್ಟ್ ಫ್ರೈಡೇ ಒಂದು ಹಾಕಿದೆ, ಅದು ಗ್ರಾಸಿಮ್ ಅಂತ ಹೇಳಿ. ಸೊ ಗ್ರಾಸಿಮಿಗೆ ಅದು ಈಗ ಇವತ್ತಿಗೆ ಆಲ್ರೆಡಿ ನನಗೆ 6% 5.5 ಅರೌಂಡ್ 6% ಆಲ್ರೆಡಿ ಪ್ರಾಫಿಟ್ ಕೊಟ್ಟಿದೆ. ಸೊ ಈಗ ನನಗೆ ಅದು ಖುಷಿ ಆಯಿತು. ಓಕೆ, ನಾನು ಕಲ್ತಿದ್ದು ಸರ್ ಹೇಳ್ದಂಗೆ ಸರಸ್ವತಿನ ಮೊದಲು ಹೊಲಿಸ್ಕೋಬೇಕು, ಆಮೇಲೆ ದುಡ್ಡು ಬರುತ್ತೆ. ಇವಾಗ ನಾವು ದುಡ್ಡು ಬೇಕು ಅಂತ ಹೋದರೆ ದುಡ್ಡು ನಮ್ಮಿಂದ ಇನ್ನೂ ದೂರ ಓಡೋಗುತ್ತೆ ಹೊರತು ಹತ್ತಿರ ಬರೋಂಗಿಲ್ಲ. ಸೊ ಸರ್ ಹತ್ರ, ಮೇಡಮ್ ಹತ್ರ ನಾನು ಕಲ್ತು ಅನಲೈಸ್ ಮಾಡಿ ಇವಾಗ ಅದನ್ನೇ ಫಾರ್ ಎಕ್ಸಾಂಪಲ್ ನಾನು ಹಾಕಿರೋದೆ 10,000ಕ್ಕೆ ನನಗೆ 600 ರೂಪಾಯಿ ಬಂದಿದೆ. ಈಗ ಖುಷಿ ಆಯ್ತು ನನಗೆ 2 ದಿನದಲ್ಲಿ. ಫ್ರೈಡೇ ಹಾಕಿದ್ದೀನಿ, ಮಂಡೇ ಟ್ಯೂಸ್ಡೇ ಬಂದಿದೆ, ಖುಷಿ ಆಯಿತು. ಸೊ ವಿದ್ಯೆ ಕಲಿಬೇಕು ಫಸ್ಟು. ನೀವೆಲ್ಲಾದರೂ ಕಲೀರಿ, ಫಸ್ಟ್ ಕಲಿತು ಟ್ರೇಡ್ ಮಾಡೋದು ಉತ್ತಮ ಸರ್. ಎಸ್, ಡೆಫಿನೆಟ್ಲಿ. ಸೊ ಇವಾಗ ನಿಮ್ಮ ಟೆಕ್ನಿಕ್ಕು ಮೇನ್ಲಿ ಇಕ್ವಿಟಿ ಮೇಲೆ ಇರುತ್ತೆ, F&O ಮಾಡ್ತೀರಾ? ಇಕ್ವಿಟಿ ಸರ್, F&Oನಲ್ಲಿ ಫಸ್ಟ್ ಮಾಡಿದ್ದೆ, ಅದು ಕೆಲವೊಂದು ಲಾಸ್ ಬುಕ್ ಮಾಡ್ಕೊಂಡು ಹೊರಗೆ ಬಂದೆ. ಯಾಕಂದರೆ ನಾನು ಅಷ್ಟು ಕ್ಲಿಯರಾಗಿ ಕಲ್ತಿದ್ದಿಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ, ಈ ಮೆಂಟರ್ಶಿಪ್ನಲ್ಲಿ ಮತ್ತು ಡೈಮಂಡ್ ಕ್ಲಾಸ್ನಲ್ಲಿ ಹೇಳಿರೋ ಹಾಗೆ ಇವಾಗ ನಾನು ಡ್ರಾಫ್ಟ್ ಹಾಕಿದ್ದೀನಿ ಸರ್. ಇವಾಗ ಡ್ರಾಫ್ಟ್ ಹಾಕಿರೋದು ಅಷ್ಟೂ ಈಗ ಹೆಂಗೆ ನಂದು ಇಕ್ವಿಟಿ ಗ್ರೀನ್ ಇದೆನೋ ಅದೇ ಥರ ಇಕ್ವಿಟಿ ಡ್ರಾಫ್ಟ್ನಲ್ಲಿ ಸಹಿತ ಸೆನ್ಸಿಬಲಲ್ಲಿ ಅದು ಕೂಡ ಕಂಪ್ಲೀಟ್ ಗ್ರೀನ್ ಇದೆ. ಸೊ ನನಗೆ ಕಾನ್ಫಿಡೆನ್ಸ್ ಬಂತು. ಇವತ್ತು ನಮ್ಮ ಮೆಂಟರ್ ಗೈಡೆನ್ಸ್ನಲ್ಲಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಅದನ್ನು ಮಾಡಿದ್ದೀನಿ ಸರ್. ಎಸ್ ಸರ್, F&O ಟ್ರೇಡ್ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಇಟ್ಸ್ ಅ ಸ್ಟ್ರಾಟಜಿ. 2 ಸ್ಟ್ರ್ಯಾಂಗಲ್ಲೇ ಸರ್. ಒಂದು ಇಯರ್ಲಿ ಸ್ಟ್ರ್ಯಾಂಗಲ್ ಹಾಕಿದ್ದೀನಿ, ಇನ್ನೊಂದು ಮಂತ್ಲಿ ಸ್ಟ್ರ್ಯಾಂಗಲ್ ಹಾಕಿದ್ದೀನಿ. ನಾನು ವೀಕ್ಲಿ ಮಾಡಿ ನನಗೆ ಯಾಕೋ ಅದು ಸೆಟ್ ಆಗಲಿಲ್ಲ. ಸೊ ಹಾಗಾಗಿ ನಾನು ಅವಾಗೆ ಸ್ಟಾಪ್ ಮಾಡಿ ಇದನ್ನು ಫಸ್ಟ್ ಮತ್ತೆ ಕಲಿತು, ಓಕೆ ಇಯರ್ಲಿ ಆದರೆ ನನಗೆ ಟೈಮ್ ಇದೆ, 6 ಮಂತ್ಸ್ ಟೈಮ್ ಇರುತ್ತೆ. ನಾನು ಅವಾಗ ಏನಾದರೂ ಅಕಸ್ಮಾತ್ ಇದಕ್ಕೆ ಅಡ್ಜಸ್ಟ್ಮೆಂಟ್ ಬೇಕು ಅಥವಾ ಫೈರ್ ಫೈಟಿಂಗ್ ಬೇಕು ಅಂದರೆ ನನಗೆ 6 ಮಂತ್ಸ್ ಟೈಮ್ ಸಿಗುತ್ತೆ, ಅದನ್ನು ಮಾಡ್ಬೋದು. ಇಲ್ಲ ಮಂತ್ಲಿ ಮಾಡಬೇಕಂದ್ರೆ ಮಂತ್ಲಿನೂ ಹಾಕಿದ್ದೀನಿ, ಮಂತ್ಲಿನೂ ಕಲ್ತಿದ್ದೀನಿ, ಅದನ್ನು ಈಗ ಹಾಕಿದ್ದೀನಿ. ಅಟ್ಲೀಸ್ಟ್ ಇವತ್ತು 10th 26th ಜೂನು ಎಕ್ಸ್ಪೈರಿ ಡೇ ಇದೆ, ನನಗೆ ಅಟ್ಲೀಸ್ಟ್ 15 ಡೇಸ್ ಟೈಮ್ ಇದೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಗೈಡೆನ್ಸ್ ತೊಗೋಬೋದು. ಈಗ ವೀಕ್ಲಿ ತೊಗೊಂಡ್ಬಿಟ್ರೆ ಇರೋದೇ 2-3 ಡೇಸ್, ಅದು ತುಂಬ ಹತ್ತಿರ ಆಗುತ್ತೆ. ಸೊ ನಾನು ಅದನ್ನ ಈಗ ಅವಾಯ್ಡ್ ಮಾಡ್ತಾ ಇದ್ದೀನಿ. ಇವತ್ತಿಂದ F&O ಸ್ಟಾರ್ಟ್ ಮಾಡಿದ್ದೀನಿ ಸರ್. ಎಸ್, ವೆರಿ ಗುಡ್ ಸರ್. ಸೊ ಸಣ್ಣದಾಗಿ ಮಾಡಿ ಅಗೇನ್ ಇದು ಬ್ರೇಕ್ ಇವನ್ ಬಂದರೆ ಏನು ಮಾಡಬೇಕು, ಅಡ್ಜಸ್ಟ್ಮೆಂಟ್ಸು ಪ್ರತಿಯೊಂದು ತಿಳ್ಕೊಳ್ಳಿ. ಹಾಂ ಸರ್. ಸೊ ಇನ್ನು ಕಲಿತಾನೇ ಇದ್ದಾರೆ, ಕಲೀರಿ. ಸೊ TD ಸಂಸ್ಥೆಗೆ ಒಂದು 1 ಇಯರ್ ಆಗ್ತಿದೆ ಸರ್. ಹೇಗಿದೆ? ಸೊ ತುಂಬ ಜನಕ್ಕೆ TDಗೆ ಬರಬೇಕಂತ ಆಸೆ ಇದೆ. ಇಲ್ಲಿ ಅಟ್ಮಾಸ್ಫಿಯರ್ ಹೆಂಗಿದೆ, ಕಲಿಯೋದಕ್ಕೆ ವಾತಾವರಣ ಹೆಂಗಿದೆ, ಟ್ರೈನರ್ಸ್ ಹೇಗಿದ್ದಾರೆ, ಫೆಸಿಲಿಟೀಸ್ ಹೇಗಿದೆ ಸ್ವಲ್ಪ ಸರ್? ಒಂದೇ ಮಾತಲ್ಲಿ ಹೇಳಬೇಕಂದ್ರೆ TD ಸಂಸ್ಥೆ ಅನ್ನೋದು ಒಂದು ಕಾರ್ಪೊರೇಟ್ ಆಫೀಸ್ ಇದ್ದಂಗಿದೆ. ಯಾಕಂದರೆ ನಾನು ಈಗ IT ಎಂಪ್ಲಾಯಿ. ಸೊ ನನಗೆ ಅಲ್ಲಿ ಹೇಗೆ ಅನ್ನಿಸ್ತೈತೋ ಅದೇ ಅಟ್ಮಾಸ್ಫಿಯರೇ ಇಲ್ಲಿ ಅನ್ನಿಸ್ತೈತೆ. ಸೊ ನನಗೆ ಯಾವಾಗ ಈಗ ಸ್ಯಾಟರ್ಡೇ ಅಂತೂ ಬರ್ತೀನಿ. ಸ್ಯಾಟರ್ಡೇ ಬಂದಾಗ ನಾನು ಬಂದು ಬೆಳಗ್ಗಿಂದ ಸಾಯಂಕಾಲ ತನಕ ಇದ್ದು ಮೇಡಮ್ ಹತ್ರ
ಕ್ಲಾಸ್ ತೊಗೊಂಡು ಆಮೇಲೆ ಅದನ್ನು ಅನಲೈಸ್ ಮಾಡಿ ನೆಕ್ಸ್ಟ್ ಇದನ್ನು ಮಾಡ್ತೀನಿ. ಸೊ ಹಾಗಾಗಿ ಇದು ಕಂಪ್ಲೀಟಾಗಿ ಕಾರ್ಪೊರೇಟ್ ವರ್ಲ್ಡ್ ಇದ್ದಂಗೆ ಇದೆ ಟಿ ಡಿ ಸಂಸ್ಥೆ ಅನ್ನೋದು. ಆಮೇಲೆ ಇಲ್ಲಿ ಮೆಂಟರ್ಸ್ ಆಗಲಿ, ಆಮೇಲೆ ಬೇರೆ ಟ್ರೈನರ್ಸ್ ಆಗಲಿ ತುಂಬ ಹೆಲ್ಪ್ ಮಾಡ್ತಾರೆ. ನೀವು ಯಾವುದೇ ಸಿಲ್ಲಿ ಕ್ವಶನ್ಸ್ ಕೇಳಿದ್ರು ಯಾರೇನೂ ಸಿಟ್ ಮಾಡ್ಕೊಳೋದಿಲ್ಲ, ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ. ಆಮೇಲೆ ಕ್ಲಾಸಸ್, ಮನೋಜ್ ಸರ್ ಕ್ಲಾಸಸ್ ಮಾತ್ರ ಅಲ್ಟಿಮೇಟ್. ನಾನೀಗ ಎಷ್ಟೊಂದು ವಿಡಿಯೋಸ್ ನೋಡಿದ್ದೀನಿ, ಎಷ್ಟೊಂದು ಬೇರೆ ಕಡೆಗೆ ಎಲ್ಲಿಗೆ ನಾನು ಕ್ಲಾಸಸ್ಸಿಗೆ ಹೋಗಿಲ್ಲ, ಬಂದಿರೋದೇ ಡೈರೆಕ್ಟ್ ಟಿ ಡಿಗೆ ಬಂದಿರೋದು ಸ್ಟಾಕ್ ಮಾರ್ಕೆಟ್ನಲ್ಲಿ. ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿದ್ದೀನಿ ಅಷ್ಟೇ. ಆಮೇಲೆ ನಾನು ಪರ್ಸ್ನಲಾಗಿ 1-on-1 ಬಂದಿರೋದು ಟಿ ಡಿ ಸಂಸ್ಥೆಗೆ. ಸೊ ಟಿ ಡಿ ಇಸ್ ದಿ ಬೆಸ್ಟ್. ನನಗೆ ಕಂಪ್ಲೀಟಾಗಿ ಹೆಮ್ಮೆ ಇದೆ, ನಾನು ಟಿ ಡಿ ವಿದ್ಯಾರ್ಥಿ ಆಫ್ ದಿ ಟಿ ಡಿ ಸಂಸ್ಥೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಫೈನಲಿ ಸರ್, ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ಇವಾಗ ನೀವು ಒಂದು ಡಿಸೆಂಟ್ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದೀರಾ. ತುಂಬ ಜನಕ್ಕೆ ಅಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಬಟ್ ಎಷ್ಟು ಅಮೌಂಟಲ್ಲಿ ಸ್ಟಾರ್ಟ್ ಮಾಡ್ಬೋದು ಸರ್? ಈಗ ನಾನು ಹೇಳಿದ್ನಲ್ಲ ಸರ್, ಇವಾಗ ನನ್ನ ಹತ್ರ 10,000 ಇದ್ರೂ ಮಾಡ್ಬೋದು, 1,000 ಇದ್ರೂ ಮಾಡ್ಬೋದು. ಸರ್ ಹೇಳಿದ್ದಾರೆ ಈಗ, ನಾನೀಗ ಅದನ್ನೂ ಮಾಡ್ತಾ ಇದ್ದೀನಿ, ETF ಅಂತ ಹೇಳಿ. ಸರ್ ಹೇಳಿದರು ನಿಫ್ಟಿ ಬೀಸು 250 ರೂಪೀಸ್ ಇದೆ ಅಥವಾ 260 ರೂಪೀಸ್ ಇದೆ. ಓಕೆ, ಆಮೇಲೆ ಫಾರ್ಮಾ ಬೀಸು 20 ರೂಪಾಯಿ ಇದೆ. ಸೊ ನಾನೀಗ ಅದರಲ್ಲೂ ಕೂಡ ಹಾಕ್ತಾ ಇದ್ದೀನಿ. ಬರೀ ಇಕ್ವಿಟಿ ಶೇರ್ಸ್ ಅಂದರೆ ಒಂದೇ. ಈ ETFs ಅಥವಾ ಬೀಸ್ ಅಂದರೆ ಅದೊಂದು ಕಂಪ್ಲೀಟ್ ಸಮೂಹ ಆಗುತ್ತೆ. ಅದೊಂಥರ ನಮ್ಮ ಸರ್ ಹೇಳ್ದಂಗೆ ಸಂಜೀವಿನಿ ಪರ್ವತ. ಅದರಲ್ಲಿ ಎಲ್ಲಾದರೂ ಒಂದರಲ್ಲಿ ಶೇರ್ ಮುಂದೆ ಬಂತು ಅಂದರೆ ಬೇರೆ ಶೇರ್ನೂ ಎತ್ಕೊಂಡು ಬಂದೇ ಬರ್ತೈತಿ. ಸೊ ETF ಹಾಕೋದ್ರಿಂದ ಯಾವುದೇ ರೀತಿಯ ಲಾಸ್ ಆಗೋದು ತುಂಬ ರೇರು, ರಿಸ್ಕ್ ಕಡಿಮೆ. ಪೂರಾನು ಅನ್ನೋದಕ್ಕಿಂತನೂ ರಿಸ್ಕ್ ಕಡಿಮೆ, ಪ್ರಾಫಿಟ್ ಜಾಸ್ತಿ ಅದರಲ್ಲಿ ETF ಸ್ಟಾಕಲ್ಲಿ ಆದರೆ ನಾವು ಕಂಪ್ಲೀಟಾಗಿ ಅನಲೈಸ್ ಮಾಡಬೇಕು, ನಮಗಿದು ಹೋಗುತ್ತೆ ಅಂತ ಅಂದಿಂದ ನಾವು ಒಂದು ಸತಿ ಸರ್ ಅಥವಾ ಮೇಡಮ್ನ ಯಾರಾದರೂ ನಿಮ್ಮ ಮೆಂಟರ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದನೂ ಗ್ರೀನ್ ಸಿಗ್ನಲ್ ಸಿಕ್ಕರೆ ಸ್ಟಾಕಿಗೆ ಎಂಟ್ರಿ ಆಗಬೇಕು. ಇಲ್ಲ ನಾವಾಗೆ ಮಾಡ್ತೀವಿ ಅಂತಂದರೆ ಸರ್ ಹೇಳ್ದಂಗೆ ಈಗ ಅವ್ರು ಮಂಡೇ ಕಂಪ್ಲೀಟಾಗಿ ಸರ್ದು ಮೆಸೇಜ್ ಬರ್ತಾನೆ ಇರುತ್ತೆ, ನಿಫ್ಟಿ ಬೀಸ್, EV ಇಂಡಿಯಾ, ಫಾರ್ಮಾ ಬೀಸ್, IT ಬೀಸ್ ಅಂತೇಳಿ. ಸೊ ನನ್ನ ಹತ್ರ ಯಾವಾಗ 1,000 ರೂಪೀಸ್ ಇರುತ್ತೋ ನಾನು ಅದನ್ನು ಕೂಡ ಬೈ ಮಾಡ್ತಾ ಹೋಗ್ತಾ ಇದ್ದೀನಿ ಸರ್. ಸೊ ಇವಾಗ 500 ರೂಪೀಸ್ ಅಲ್ಲ, 50 ರೂಪೀಸ್ ಇದ್ರೂ ಸರ್ ಹೇಳ್ಕೊಟ್ಟಿದ್ದಾರೆ ಫಾರ್ಮಾ ಬೀಸ್ ತೊಗೊಳ್ಳಿ, 20 ರೂಪಾಯಿ 25 ರೂಪಾಯಿಗೂ ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಇಷ್ಟೇ ದುಡ್ಡು ಬೇಕು ಅಂತೇನಿಲ್ಲ. ಸೊ ಡೆಫಿನೆಟ್ಲಿ ಸರ್, ಫೈನಲಿ ಒಂದು ಸೊಸೈಟಿಗೆ ಏನು ಮೆಸೇಜ್ ಕೊಡ್ತೀರಾ? ಮಾರ್ಕೆಟ್ ಒಳ್ಳೇದಾ ಕೆಟ್ಟದ್ದಾ? ಈ ಮಾರ್ಕೆಟಲ್ಲಿ ಸರ್ವೈವ್ ಆಗಬೇಕಾದ್ರೆ ಏನೇನೆಲ್ಲ ಒಳ್ಳೆ ಗುಣಗಳಿಡಬೇಕು, ಮೈನಸ್ ಏನಿದೆ, ಪ್ಲಸ್ ಏನಿದೆ ಸ್ಟಾಕ್ ಮಾರ್ಕೆಟಲ್ಲಿ? ಸರ್, ಒಂದು ಫಸ್ಟ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಅಂದರೆ ತಾಳ್ಮೆ ಭಾಳ ಇಂಪಾರ್ಟೆಂಟ್ ಸರ್. ನನಗೆ ಯಾವಾಗ 2011ರಲ್ಲಿ ಆ ಥರ ಆಯಿತು, ಆವಾಗ ನನಗೆ ಕಲಿಸ್ಕೊಟ್ಟಿದ್ದೆ ತಾಳ್ಮೆನ ನಮ್ಮ ಅಪ್ಪಾಜಿ. ಸೊ ತಾಳ್ಮೆ ಅಂದರೆ ಶೇರ್ ಮಾರ್ಕೆಟ್ನಲ್ಲಿ ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು, ಅದು ಮೇನ್ ಸರ್. ಆಮೇಲೆ ನೆಕ್ಸ್ಟ್ ಇದರಲ್ಲಿ ಅನಲೈಸಿಸ್ ಇಂಪಾರ್ಟೆಂಟು. ನಾವು ಯಾವುದೋ ಒಂದು ಬ್ಲೈಂಡಾಗಿ ಯಾರು ಹೇಳಿದರು, ರೀಲ್ಸಲ್ಲಿ ಬಂತು ಅಥವಾ ಯೂಟ್ಯೂಬಲ್ಲಿ ಅಥವಾ ಇನ್ಫ್ಲೂಯೆನ್ಸರಿಂದ ಬಂತು ಅಂತೇಳಿ ನಾವು ತೊಗೊಳಕ್ಕೆ ಹೋಗಬಾರ್ದು ಫಸ್ಟ್. ಆಮೇಲೆ ನಾವೇನೇ ತೊಗೊಂಡ್ರು ಅದನ್ನ ಅನಲೈಸ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದನೂ ಗ್ರೀನ್ ಬಂತು ಅಂದರೆ ಸ್ಟಾಕಿಗೆ ಎಂಟ್ರಿ ಆಗಿರಿ. ಇಲ್ಲ ಅಂದರೆ ಮ್ಯೂಚುವಲ್ ಫಂಡ್ಸ್ ಇದೆ, ಅದನ್ನು ಮಾಡ್ಬೋದು. ಇಲ್ಲ ETF ಇದೆ, ಅದನ್ನೂ ಮಾಡ್ಬೋದು ಸರ್. ಡೆಫಿನೆಟ್ಲಿ. ಆದರೆ ಇದರಲ್ಲಿ ತಾಳ್ಮೆ ಅನ್ನೋದೇ ಮೇನ್ ಸರ್. ತಾಳ್ಮೆ ಇದ್ದರೆ ಮಾತ್ರ ದುಡ್ಡು ಮಾಡೋಕ್ಕಾಗತ್ತೆ ಶೇರ್ ಮಾರ್ಕೆಟ್ನಲ್ಲಿ. ಇವತ್ತೇ ಬಂದು ಇವತ್ತೇ ಕಪ್ ನಮ್ಮದೇ ಅಂತ ಅನ್ನೋಕ್ಕಾಗಲ್ಲ. ಸರ್ ಹೇಳ್ದಂಗೆ ಈಗ IPL 18 ವರ್ಷಕ್ಕೆ ನಮ್ಗೆ IPL ಸಿಕ್ತು ಬೆಂಗಳೂರಿಗೆ. ಓಕೆ, ಸೊ ಅವರು ಕೂಡ 18 ವರ್ಷ ಆ ವನವಾಸನ ಕಂಪ್ಲೀಟ್ ಮಾಡ್ಕೊಂಡು ಬಂದಿಂದನೇ ಅವರಿಗೆ ಜಯ ಸಿಕ್ಕಿದೆ. ಸೊ ಹಾಗಾಗಿ ಈಗ ಶೇರ್ ಮಾರ್ಕೆಟ್ನಲ್ಲಿ ಕೂಡ 2011ರಿಂದ ನನ್ನದೇ ಜರ್ನಿ ತೊಗೊಂಡ್ರು ನಾನು ಇವಾಗ ಗ್ರೀನಿಗೆ ಬಂದಿದ್ದೀನಿ. ಸೊ ನಾನು ಅದನ್ನೆಲ್ಲನೂ ನಾನು ಬಿಟ್ಟಿದ್ದೆ ನಡುವು, ಆದರೆ ಮತ್ತೆ ನಾನು ಅದನ್ನು ಕಲಿತು ಮಾಡ್ತಾಯಿದ್ದೀನಿ, ಹಾಗೆ ಮಾಡ್ತಾ ಇಲ್ಲ. ಅದೇ ಸರ್, ಇಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ಕಲಿಬೇಕು ಫಸ್ಟು. ಕಲಿತು ಮಾಡಿದರೆ ತುಂಬ ದುಡ್ಡಿದೆ, ಆರಾಮಾಗಿ ಮಾಡ್ಬೋದು ದುಡ್ಡು. ಸೊ ಡೆಫಿನೆಟ್ಲಿ ವೀಕ್ಷಕರೇ, ಸೊ ನಾನು ಹೇಳೋದು ಅದೇ, ಚೆನ್ನಾಗಿ ಕಲೀರಿ. ಯಾವುದೇ ರೀತಿಯಾದ ಟಿಪ್ಸ್ಗಳನ್ನು ನಂಬೇಡಿ, ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡೋದು ಯಾವುದೂ ಮಾಡಬೇಡಿ. ಸೊ ನಿಮ್ಗೇನಾದ್ರು ಇನ್ವೆಸ್ಟ್ ಮಾಡಬೇಕು ಅಂದ್ರೂ ಡೆಫಿನೆಟ್ಲಿ ನಮ್ಮ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಪ್ರತಿಯೊಂದು ನಿಮಗೆ ಅಡಿಪಾಯ ಹಾಕಿ ಒಂದು ನಾಲೆಜನ್ನು ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. ಈವನ್ ಯಾರಾದ್ರು ಇನ್ವೆಸ್ಟ್ ಮಾಡಬೇಕಾದ್ರೂ ಸಹ ನಮ್ಮದೇ ಒಂದು ಸ್ಮಾಲ್ ಕೇಸ್ ವೆರಿ ಸೂನ್ ಲಾಂಚ್ ಆಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಯಾವ ಸ್ಟಾಕ್ ಹಾಕಬೇಕು, ಇಡೀ ಕರ್ನಾಟಕಕ್ಕೆ ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಸ್ಟಾಕಲ್ಲಿ ಯಾವಾಗ ಇನ್ವೆಸ್ಟ್ ಮಾಡಬೇಕು, ಯಾವಾಗ ತೆಗಿಬೇಕು, ಪ್ರತಿಯೊಂದು ನಾನು ಹೇಳ್ಕೊಡ್ತೀನಿ. ಒಂದು ಸಣ್ಣ ಚಾರ್ಜಸ್ ಇರುತ್ತೆ ಸ್ಮಾಲ್ ಕೇಸಲ್ಲಿ. ಸೊ ಕೀಪ್ ವೇಟಿಂಗ್. ಸೊ TD ಅಕಾಡೆಮಿಗೆ. ಸೊ ಡೆಫಿನೆಟ್ಲಿ ಸರ್, ಈ ವಿಡಿಯೋ ನೋಡಿದಾಗ ತುಂಬ ಜನಕ್ಕೆ ನಿಮ್ಮನ್ನು ಮೀಟ್ ಮಾಡಬೇಕು, ಡೆಫಿನೆಟ್ಲಿ ಜೆನ್ಯೂನ್ ಪರ್ಸನ್ನು, ಸೊ ನಿಜವಾಗ್ಲೂ TDಯಲ್ಲಿ ಕಲ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆಗಳಿರುತ್ತೆ. ಸೊ ಯಾವುದೋ ಒಂದು ದಿವಸ ಸರ್, ಇಫ್ ಎನಿ ಒನ್ ಆಫ್ ಯು ಹ್ಯಾಸ್ ಅ ಡೌಟ್ಸ್, ಸ್ಯಾಟರ್ಡೆ ಯಾವಾಗಾರ ಸಿಗ್ತೀರಾ? ಸ್ಯಾಟರ್ಡೆ ಸರ್.
ಸ್ಯಾಟರ್ಡೇ ಸಿಗ್ತೀನಿ ಸರ್. ಡೆಫಿನೆಟ್ಲಿ ಸರ್ ಸ್ಯಾಟರ್ಡೇಸ್ ಇರ್ತಾರೆ ನಮ್ಮ ಟಿ ಡಿ ಅಕಾಡೆಮಿ ರಾಜಾಜಿನಗರ ಬ್ರಾಂಚಲ್ಲಿ. ಸೊ ತುಂಬ ಜನಕ್ಕೆ ಆ ಜೆನ್ಯೂನ್ನೆಟ್, ಎಸ್ ನಿಜವಾಗ್ಲೂ ಇವರು ಟಿ ಡಿ ಸ್ಟೂಡೆಂಟ್ ಅದು ಇದು ಅಂತ ಏನೇನೋ 1000 ಪ್ರಶ್ನೆಗಳಿರುತ್ತೋ 1000 ಪ್ರಶ್ನೆಗೆ ಉತ್ತರ ಫೇಸ್ ಟು ಫೇಸ್ ಸರ್ರೇ ಸಿಗ್ತಾರೆ. ಈಸ್ ಅ ಸ್ಟೂಡೆಂಟ್ ಆಫ್ ಟಿ ಡಿ ಅಕಾಡೆಮಿ. ಸೊ ಬಂದು ಮೀಟ್ ಮಾಡಿ ಕ್ಲಾರಿಫಿಕೇಷನ್ ತೊಗೋಬೋದು, ದೆನ್ ಓನ್ಲಿ ಯು ಕ್ಯಾನ್ ಇನ್ವೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಕೀಪ್ ಇನ್ವೆಸ್ಟಿಂಗ್, ಎಲ್ಲರೂ ಪ್ರಾಫಿಟಬಲ್ ಟ್ರೇಡರ್ ಆಗಿ. ಥ್ಯಾಂಕ್ ಯು ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರುಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. ಟಿ ಡಿ ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿ ಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.